ಇನ್ನು ಬೇಲ್ ಸಿಗ್ತಾ ಇದ್ದ ಹಾಗೆ ದರ್ಶನ್ ಫುಲ್ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾರಂತೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಜಾಲಿ ಮೂಡ್ನಲ್ಲಿದ್ದಾರೆ. ಅದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಜಾಲಿ ಬಹುದಿನಗಳ ಬಳಿಕ ಅಮ್ಮ ಮಗ ಮುಖಾಮುಖಿ. ರೆಗ್ಯುಲರ್ ಬೇಲ್ ಪಡೆದು ಮನೆಯಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದ ದರ್ಶನ್ಗೆ ಮೈಸೂರಿಗೆ ಹೋಗಲು ಅನುಮತಿ ಸಿಕ್ಕಿದೆ ತಡ. ಅಮ್ಮನನ್ನ ನೋಡಲು ಮೈಸೂರಿಗೆ ತೆರಳಿದ್ದಾರೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಧನ್ವೀರ್ ಹಾಗೂ ಸ್ನೇಹಿತರೊಂದಿಗೆ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ ಕಾಟೇರ ಅಮ್ಮನನ್ನ ಭೇಟಿಯಾಗಿದ್ದಾರೆ. ನೋಡಬೇಕು, ಸಾಕು ಪ್ರಾಣಿಗಳನ್ನ ನೋಡ್ಕೊಳ್ಬೇಕು ಹಾಗೂ ಮೈಸೂರು ವೈದ್ಯರ ಸಲಹೆ ಪಡಿಬೇಕು ಅಂತ ಮೈಸೂರಿಗೆ ತೆರಳಲು 10 ದಿನ ಅನುಮತಿ ಪಡೆದ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಅಮ್ಮನನ್ನ ಕಂಡು ಕಣ್ತುಂಬಿಕೊಂಡ್ರು. ತಾಯಿ ಮಡಿಲಲ್ಲಿ ನೆಮ್ಮದಿಯಾಗಿರೋ ದರ್ಶನ್ಗೆ ಇದೀಗ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ರಿಲ್ಯಾಕ್ಸ್ ಮೂಡ್ನಲ್ಲಿರೋ ದರ್ಶನ್ಗೆ ಶಾಕ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ A2 ದರ್ಶನ್ಗೆ ಶಾಕ್ ಕೊಡಲು ಪೊಲೀಸರು ಸಜ್ಜಾಗಿದ್ದಾರೆ. ದರ್ಶನ್ ರೆಗ್ಯುಲರ್ ಬೇಲ್ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಪೊಲೀಸ್ ಇಲಾಖೆ ಮುಂದಾಗಿದೆ. ಜಾಮೀನು ಸಿಕ್ಕ ಮಾತ್ರಕ್ಕೆ ಪ್ರಾಸಿಕ್ಯೂಷನ್ ವೈಫಲ್ಯವಾಗಿಲ್ಲ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುತ್ತೇವೆ ಎಂದು ಕಮಿಷನರ್ ಬಿ ದಯಾನಂದ್ ಹೇಳಿದ್ದಾರೆ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಈ ರೇಣುಕಾಸ್ವಾಮಿ ಗಾತೆ ಕೊಲೆ ಪ್ರಕರಣ ಏನಿತ್ತು ಅದನ್ನು ನಾವು ಸಂಪೂರ್ಣವಾಗಿ ಸಮಗ್ರವಾಗಿ ತನಿಖೆಯನ್ನು ಮಾಡಿ ನಾವು ನ್ಯಾಯಾಲಯಕ್ಕೆ ಈಗಾಗಲೇ ಅಂತಿಮ ವರದಿಯನ್ನು ಅಂದರೆ ಚಾರ್ಜ್ ಶೀಟನ್ನು ಸಲ್ಲಿಸಿದ್ವಿ. ಅದರ ಇದು ಪ್ರಕರಣದ ಒಂದು ವಿಚಾರಣೆ ಏನಿದೆ ಅದು ಪ್ರಾರಂಭ ಆಗಬೇಕಾಗ್ತದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಯಾದರೆ ದರ್ಶನ್ ರೆಗ್ಯುಲರ್ ಬೇಲ್ ಕ್ಯಾನ್ಸಲ್ ಆಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ವಿನೋದ್ ಜೊತೆ ನಾಗರಾಜ್, ರಿಪಬ್ಲಿಕ್ ಕನ್ನಡ. ಇನ್ನು ಬಿಜೆಪಿಯ CT ರವಿ ಒಬ್ಬ ಬಚ್ಚ, ಅವನಿಗೆ ಸದನದ ನಿಯಮ ಗೊತ್ತಿಲ್ಲ ಅಂತ ಶಾಸಕ ವಿಜಯಾನಂದ ಕಾಶಪ್ಪನವರು ಗುಡುಗಿದ್ದಾರೆ. ಇದೇ ವೇಳೆ ಯತ್ನಾಳ್ ಹೆಸರು ಹೇಳದೆ ವಿಜಯಪುರದಲ್ಲೊಂದು ಕೋಣ ಅಲ್ಲಲ್ಲ ಗೊಡ್ಡೆಮ್ಮೆ ಇದೆ ಅಂತ ಲೇವಡಿ ಕೂಡ ಮಾಡಿದರು. ನೀವು ಮಾತೆತ್ತಿದರೆ ಅವರಿಗೆ ಏನು ಒಂದು ಅತ್ಯಂತ ಕೀಳ ಶಬ್ದಗಳನ್ನು ಇವತ್ತು ಅಲ್ಲಿರುವಂಥ ಹಲವಾರು ನಾಯಕರ ಬಗ್ಗೆ ನೋಡಿದ್ದೀವಿ. ನಾನು ಹೆಸರುಗೊಂಡು ಹೇಳಕ್ಕೆ ಹೋಗೋದಿಲ್ಲ. ಇಲ್ಲೊಂದು ಬಿಜಾಪುರದ ಒಂದು ಕ್ವಾನ ಐತಿ, ಎಮ್ಮಿ, ಒಡ್ಡೆಮ್ಮಿ, ಈ ರೀತಿ ಇವೆಲ್ಲ ಸಂಸ್ಕೃತಿನೇ ಇಲ್ಲ. ಇವರಿಗೆ ಸಂಸ್ಕಾರ ಇಲ್ಲ, ಸಂಸ್ಕೃತಿನೇ ಇಲ್ಲ. ಆ ಭಾರತೀಯ ಜನತಾ ಪಕ್ಷದಲ್ಲಿ ಯಾರಿಗೂ ಕೂಡ ಇಲ್ಲ. ಅವ್ರು ದೊಡ್ಡ ದೊಡ್ಡ ನಾಯಕರು ಹಿಡ್ಕೊಂಡೇ ಇಲ್ಲ. ಇನ್ನು ಇವರಿನ ಬಚ್ಚಗಳು CT ರವಿ ಅಂತವರು ಅವರು ಒಂದು ಸದನದಲ್ಲಿ ಇದ್ದೀವಿ, ಸದನದಲ್ಲಿ ಯಾವ ರೀತಿ ಮಾತಾಡಬೇಕು, ಯಾವ ಶಬ್ದವನ್ನು ಬಳಕೆ ಮಾಡಬೇಕು, ಯಾವುದು ಆ ಸದನದಲ್ಲಿ ಮಾತಾಡಬಾರ್ದು ಅನ್ನೋದು ನಮಗೆ ಗೈಡ್ಲೈನ್ಸ್ ಇದೆ. ಪ್ರತಿಯೊಬ್ಬ ಶಾಸಕರ ನಾವು ಮಂತ್ರಿ ಆದಂಥವ ಈ ರೀತಿ ಒಬ್ಬ ಹೆಣ್ಣುಮಗಳ ಮೇಲೆ ಅಸಹ್ಯವಾಗಿ ಅಶಬ್ದದಿಂದ ಇವತ್ತು ಮಾತಾಡಿದ್ರು. ನಾನು ಖಂಡಿಸ್ತೇನೆ. ಅವ್ರಿಗೆ ಏನು ಹೇಳಿದ್ರು ಅಷ್ಟೇ ಅದು ಭಾರತೀಯ ಜನತಾ ಪಕ್ಷ. ಇನ್ನು ಬೇಲ್ ಸಿಗ್ತಾ ಇದ್ದ ಹಾಗೆ ದರ್ಶನ್ ಫುಲ್ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾರಂತೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಜಾಲಿ ಮೂಡ್ನಲ್ಲಿದ್ದಾರೆ. ಅದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಜಾಲಿ ಬಹುದಿನಗಳ ಬಳಿಕ ಅಮ್ಮ ಮಗ ಮುಖಾಮುಖಿ. ರೆಗ್ಯುಲರ್ ಬೇಲ್ ಪಡೆದು ಮನೆಯಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದ ದರ್ಶನ್ಗೆ ಮೈಸೂರಿಗೆ ಹೋಗಲು ಅನುಮತಿ ಸಿಕ್ಕಿದೆ ತಡ. ಅಮ್ಮನನ್ನ ನೋಡಲು ಮೈಸೂರಿಗೆ ತೆರಳಿದ್ದಾರೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಧನ್ವೀರ್ ಹಾಗೂ ಸ್ನೇಹಿತರೊಂದಿಗೆ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ ಕಾಟೇರ ಅಮ್ಮನನ್ನ ಭೇಟಿಯಾಗಿದ್ದಾರೆ. ನೋಡಬೇಕು, ಸಾಕು ಪ್ರಾಣಿಗಳನ್ನ ನೋಡ್ಕೊಳ್ಬೇಕು ಹಾಗೂ ಮೈಸೂರು ವೈದ್ಯರ ಸಲಹೆ ಪಡಿಬೇಕು ಅಂತ ಮೈಸೂರಿಗೆ ತೆರಳಲು 10 ದಿನ ಅನುಮತಿ ಪಡೆದ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಅಮ್ಮನನ್ನ ಕಂಡು ಕಣ್ತುಂಬಿಕೊಂಡ್ರು. ತಾಯಿ ಮಡಿಲಲ್ಲಿ ನೆಮ್ಮದಿಯಾಗಿರೋ ದರ್ಶನ್ಗೆ ಇದೀಗ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ರಿಲ್ಯಾಕ್ಸ್ ಮೂಡ್ನಲ್ಲಿರೋ ದರ್ಶನ್ಗೆ ಶಾಕ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ A2 ದರ್ಶನ್ಗೆ ಶಾಕ್ ಕೊಡಲು ಪೊಲೀಸರು ಸಜ್ಜಾಗಿದ್ದಾರೆ. ದರ್ಶನ್ ರೆಗ್ಯುಲರ್ ಬೇಲ್ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಪೊಲೀಸ್ ಇಲಾಖೆ ಮುಂದಾಗಿದೆ. ಜಾಮೀನು ಸಿಕ್ಕ ಮಾತ್ರಕ್ಕೆ ಪ್ರಾಸಿಕ್ಯೂಷನ್ ವೈಫಲ್ಯವಾಗಿಲ್ಲ.
ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುತ್ತೇವೆ ಎಂದು ಕಮಿಷನರ್ ಬಿ ದಯಾನಂದ್ ಹೇಳಿದ್ದಾರೆ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಈ ರೇಣುಕಾಸ್ವಾಮಿ ಖಾತೆ ಕೊಲೆ ಪ್ರಕರಣ ಏನಿತ್ತು ಅದನ್ನು ನಾವು ಸಂಪೂರ್ಣವಾಗಿ ಸಮಗ್ರವಾಗಿ ತನಿಖೆಯನ್ನು ಮಾಡಿ ನಾವು ನ್ಯಾಯಾಲಯಕ್ಕೆ ಈಗಾಗಲೇ ಅಂತಿಮ ವರದಿಯನ್ನು ಅಂದರೆ ಚಾರ್ಜ್ ಶೀಟನ್ನು ಸಲ್ಲಿಸಿದ್ವಿ. ಅದರ ಇದು ಪ್ರಕರಣದ ಒಂದು ವಿಚಾರಣೆ ಏನಿದೆ ಅದು ಪ್ರಾರಂಭ ಆಗಬೇಕಾಗ್ತದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಯಾದರೆ ದರ್ಶನ್ ರೆಗ್ಯುಲರ್ ಬೇಲ್ ಕ್ಯಾನ್ಸಲ್ ಆಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ವಿನೋದ್ ಜೊತೆ ನಾಗರಾಜ್, ರಿಪಬ್ಲಿಕ್ ಕನ್ನಡ. अपना अपना गली में कुत्ता भी शेर बनता है. ಗಾದೆ ಮಾತದ್ದು ಹಿಂದಿಯಲ್ಲಿ. ತನ್ನ ಗಲ್ಲಿಯಲ್ಲಿ ನಾಯಿಗಳು ಕೂಡ ಹುಲಿನೇ ಅಂತ ಪಕ್ಕದಲ್ಲಿ ಹೋದಾಗ ಸೈಲೆಂಟ್ ಆಗಿಬಿಡ್ತದೆ ಅಂತ. ಹಂಗಾಗಬಾರ್ದು. ಗೋಕಾಕ್ ತಾಲೂಕಿನ ಅಂಕಲಗಿ ಪೊಲೀಸ್ ಠಾಣೆಗೆ ಸಿಟಿ ರವಿ ಬರ್ತಾರೆ. ಗೋಕಾಕ್ ತಾಲೂಕಿನ ಅಂಕಲಗಿ, ಗೋಕಾಕ್ ತಾಲೂಕಿಯಲ್ಲಿ ಅಲ್ಲಿಂದ ಪೊಲೀಸ್ ಠಾಣೆಯಿಂದ ಆರೋಗ್ಯ ತಪಾಸಣೆಗೆ ಕರೆದೊಯ್ದರು. ಓಕೆ. ಬೆಳಗಾವಿ ಆಯುಷ್ಮಾನ್ ಕೇಂದ್ರದಲ್ಲಿ ವೈದ್ಯಕೀಯ ತಪಾಸಣೆ ಆಗುತ್ತೆ. ವೈದ್ಯಕೀಯ ತಪಾಸಣೆ ಬೆನ್ನಲ್ಲೇ ಕೋರ್ಟ್ಗೆ ರವಿ ಹಾಜರಾಗ್ತಾರೆ. ಬೆಳಗಾವಿ ಕೋರ್ಟ್ ಆವರಣದಲ್ಲಿ ಪರ ವಿರೋಧ ಘೋಷಣೆ ಆಗುತ್ತೆ. ಬೆಂಗಳೂರು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಪ್ರಕರಣ ಹಸ್ತಾಂತರ ಆಗುತ್ತೆ. ಅಲ್ಲಿಂದ ಗಾಡಿಯಲ್ಲಿ ಕರ್ಕೊಂಡ್ಬರ್ತಾರೆ. ಬೆಳಗಾವಿ, ಹುಬ್ಬಳ್ಳಿ, ಹಾವೇರಿ, ದಾವಣಗೆರೆ ಮಾರ್ಗವಾಗಿ ಶಿಫ್ಟು. ಸಂಜೆ ಹೊತ್ತಿಗೆ ಹಾವೇರಿ ದಾಟ್ತಾ ಇದ್ದಾಗ ಹೈಕೋರ್ಟ್ನಲ್ಲಿ ಆದೇಶ ಬರುತ್ತೆ. ಎಲ್ಲಿದ್ದೀರಿ ಅಲ್ಲೇ ಬಿಡುಗಡೆ. ರಾತ್ರಿ 7 ಗಂಟೆಗೆ ದಾವಣಗೆರೆಯಲ್ಲಿ ಸುದ್ದಿಗೋಷ್ಠಿ ಮಾಡ್ತಾರೆ ಸಿ ಟಿ ರವಿ. ಇಲ್ಲಿ ಸಿ ಟಿ ರವಿ ತಪ್ಪೋ ಒಪ್ಪೋ ಅಂತ ನಾನು ಮಾತಾಡ್ತಾ ಇಲ್ಲ. ಘಟನಾವಳಿಗಳು ಆಗಿರೋದೇ ತಪ್ಪು. ಫಸ್ಟ್ ಆಫ್ ಆಲ್ ಇಂಥ ಕ್ಷುಲ್ಲಕ ಹೇಳಿಕೆಗಳೇ ತಪ್ಪು. ಜನಪ್ರತಿನಿಧಿಗಳು ಅಂತಂದರೆ ಹೆಂಗಿರಬೇಕು? ಇಂಥ ಅಸಂಬದ್ಧ ಅವ್ಯಾಚ್ಯ ಹೇಳಿಕೆಗಳು, ಅದು ಕೂಡ ಹೆಣ್ಣುಮಗಳನ್ನು ನಿಂದಿಸುವಂಥ ಹೇಳಿಕೆಗಳಾಗಿದ್ದರೆ ಖಂಡಿತವಾಗಲೂ ಶಿಕ್ಷೆ ಆಗಬೇಕು. ಆ ಶಿಕ್ಷೆ ಆಗತ್ತೆ ಅನ್ನೋ ಕಾರಣಕ್ಕಾಗಿ ರಾಜಕೀಯ ಲಾಭ ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ದೇಶದ ರಾಜಕೀಯ ಮಾಡೋದಿದೆಯಲ್ಲ, ಅದನ್ನು ಯಾರೂ ಕೂಡ ಕ್ಷಮಿಸಬಾರ್ದು. ರಾಜಕಾರಣಿಗಳು ಆಟ ಆಡಿದ್ರು ಅಂತ ಅಂದ್ಬಿಟ್ಟು ನಾವು ಅವರ ಆಟಕ್ಕೆ ತಕ್ಕಂಗೆ ನಾವು ಕುಣಿಬಾರ್ದು. ಜನಗಳು ಸೆಟೆದು ನಿಲ್ಲಬೇಕು ಅಷ್ಟೇ. ರೇಣುಕಾಸ್ವಾಮಿ ಕೊಲೆ ಕೇಸ್ನ A2 ದರ್ಶನ್ಗೆ ಶಾಕ್ ಕೊಡಲು ಪೊಲೀಸರು ಸಜ್ಜಾಗಿದ್ದಾರೆ. ದರ್ಶನ್ ರೆಗ್ಯುಲರ್ ಬೇಲ್ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಪೊಲೀಸ್ ಇಲಾಖೆ ಮುಂದಾಗಿದೆ. ಜಾಮೀನು ಸಿಕ್ಕ ಮಾತ್ರಕ್ಕೆ ಪ್ರಾಸಿಕ್ಯೂಷನ್ ವೈಫಲ್ಯವಾಗಿಲ್ಲ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುತ್ತೇವೆ ಎಂದು ಕಮಿಷನರ್ ಬಿ ದಯಾನಂದ್ ಹೇಳಿದ್ದಾರೆ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಈ ರೇಣುಕಾಸ್ವಾಮಿ ಖಾತೆ ಕೊಲೆ ಪ್ರಕರಣ ಏನಿತ್ತು ಅದನ್ನು ನಾವು ಸಂಪೂರ್ಣವಾಗಿ ಸಮಗ್ರವಾಗಿ ತನಿಖೆಯನ್ನು ಮಾಡಿ ನಾವು ನ್ಯಾಯಾಲಯಕ್ಕೆ ಈಗಾಗಲೇ ಅಂತಿಮ ವರದಿಯನ್ನು ಅಂದರೆ ಚಾರ್ಜ್ ಶೀಟನ್ನು ಸಲ್ಲಿಸಿದ್ವಿ. ಅದರ ಇದು ಪ್ರಕರಣದ ಒಂದು ವಿಚಾರಣೆ ಏನಿದೆ ಅದು ಪ್ರಾರಂಭ ಆಗಬೇಕಾಗ್ತದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಯಾದರೆ ದರ್ಶನ್ ರೆಗ್ಯುಲರ್ ಬೇಲ್ ಕ್ಯಾನ್ಸಲ್ ಆಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ವಿನೋದ್ ಜೊತೆ ನಾಗರಾಜ್, ರಿಪಬ್ಲಿಕ್ ಕನ್ನಡ. अपना अपना गली में कुत्ता भी शेर बनता है. ಗಾದೆ ಮಾತದ್ದು ಹಿಂದಿಯಲ್ಲಿ. ತನ್ನ ಗಲ್ಲಿಯಲ್ಲಿ ನಾಯಿಗಳು ಕೂಡ ಹುಲಿನೇ ಅಂತ ಪಕ್ಕದಲ್ಲಿ ಹೋದಾಗ ಸೈಲೆಂಟ್ ಆಗಿಬಿಡ್ತದೆ ಅಂತ. ಹಂಗಾಗಬಾರ್ದು. ಗೋಕಾಕ್ ತಾಲೂಕಿನ ಅಂಕಲಗಿ ಪೊಲೀಸ್ ಠಾಣೆಗೆ ಸಿ ಟಿ ರವಿ ಬರ್ತಾರೆ. ಗೋಕಾಕ್ ತಾಲೂಕಿನ ಅಂಕಲಗಿ, ಗೋಕಾಕ್ ತಾಲೂಕಿಯಲ್ಲಿ ಅಲ್ಲಿಂದ ಪೊಲೀಸ್ ಠಾಣೆಯಿಂದ ಆರೋಗ್ಯ ತಪಾಸಣೆಗೆ ಕರೆದೊಯ್ದರು. ಓಕೆ. ಬೆಳಗಾವಿ ಆಯುಷ್ಮಾನ್ ಕೇಂದ್ರದಲ್ಲಿ ವೈದ್ಯಕೀಯ ತಪಾಸಣೆ ಆಗುತ್ತೆ. ವೈದ್ಯಕೀಯ ತಪಾಸಣೆ ಬೆನ್ನಲ್ಲೇ ಕೋರ್ಟ್ಗೆ ರವಿ ಹಾಜರಾಗ್ತಾರೆ. ಬೆಳಗಾವಿ ಕೋರ್ಟ್ ಆವರಣದಲ್ಲಿ ಪರ ವಿರೋಧ ಘೋಷಣೆ ಆಗುತ್ತೆ. ಬೆಂಗಳೂರು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಪ್ರಕರಣ ಹಸ್ತಾಂತರ ಆಗುತ್ತೆ. ಅಲ್ಲಿಂದ ಗಾಡಿಯಲ್ಲಿ ಕರ್ಕೊಂಡ್ಬರ್ತಾರೆ. ಬೆಳಗಾವಿ, ಹುಬ್ಬಳ್ಳಿ, ಹಾವೇರಿ, ದಾವಣಗೆರೆ ಮಾರ್ಗವಾಗಿ ಶಿಫ್ಟು. ಸಂಜೆ ಹೊತ್ತಿಗೆ ಹಾವೇರಿ ದಾಟ್ತಾ ಇದ್ದಾಗ ಹೈಕೋರ್ಟ್ನಲ್ಲಿ ಆದೇಶ ಬರುತ್ತೆ. ಎಲ್ಲಿದ್ದೀರಿ ಅಲ್ಲೇ ಬಿಡುಗಡೆ. ರಾತ್ರಿ 7 ಗಂಟೆಗೆ ದಾವಣಗೆರೆಯಲ್ಲಿ ಸುದ್ದಿಗೋಷ್ಠಿ ಮಾಡ್ತಾರೆ ಸಿ ಟಿ ರವಿ. ಇಲ್ಲಿ ಸಿ ಟಿ ರವಿ ತಪ್ಪೋ ಒಪ್ಪೋ ಅಂತ ನಾನು ಮಾತಾಡ್ತಾ ಇಲ್ಲ. ಘಟನಾವಳಿಗಳು ಆಗಿರೋದೇ ತಪ್ಪು. ಫಸ್ಟ್ ಆಫ್ ಆಲ್ ಇಂಥ ಕ್ಷುಲ್ಲಕ ಹೇಳಿಕೆಗಳೇ ತಪ್ಪು. ಜನಪ್ರತಿನಿಧಿಗಳು ಅಂತಂದರೆ ಹೆಂಗಿರಬೇಕು? ಇಂಥ ಅಸಂಬದ್ಧ ಅವ್ಯಾಚ್ಯ ಹೇಳಿಕೆಗಳು, ಅದು ಕೂಡ ಹೆಣ್ಣುಮಗಳನ್ನು ನಿಂದಿಸುವಂಥ ಹೇಳಿಕೆಗಳಾಗಿದ್ದರೆ ಖಂಡಿತವಾಗಲೂ ಶಿಕ್ಷೆ ಆಗಬೇಕು. ಆ ಶಿಕ್ಷೆ ಆಗತ್ತೆ ಅನ್ನೋ ಕಾರಣಕ್ಕಾಗಿ ರಾಜಕೀಯ ಲಾಭ ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ದೇಶದ ರಾಜಕೀಯ ಮಾಡೋದಿದೆಯಲ್ಲ, ಅದನ್ನು ಯಾರೂ ಕೂಡ ಕ್ಷಮಿಸಬಾರ್ದು. ರಾಜಕಾರಣಿಗಳು ಆಟ ಆಡಿದ್ರು ಅಂತ ಅಂದ್ಬಿಟ್ಟು ನಾವು ಅವರ ಆಟಕ್ಕೆ ತಕ್ಕಂಗೆ ನಾವು ಕುಣಿಬಾರ್ದು. ಜನಗಳು ಸೆಟೆದು ನಿಲ್ಲಬೇಕು ಅಷ್ಟೇ.